ನಮಸ್ಕಾರ ಫ್ರೆಂಡ್ಸ್, ಐಪಿಎಲ್ ಪ್ರೇಮಿಗಳು ಕಾಯ್ತಾ ಇದ್ದ ಆ ಕ್ಷಣ ಬಂದೇ ಬಿಡ್ತು. ಬಿಸಿಸಿಐ ಇಂದು ಐಪಿಎಲ್ 2026 ಸಂಪೂರ್ಣ ವೇಳಾಪಟ್ಟಿಯನ್ನ ಪ್ರಕಟ ಮಾಡಿದೆ. ಚುನಾವಣೆಯ ಕಾರಣದಿಂದ ಈ ಮೊದಲು ಬರೀ 20 ಮ್ಯಾಚ್ಗಳ ಶೆಡ್ಯೂಲ್ ಕೊಟ್ಟಿದ್ದ ಬಿಸಿಸಿಐ ಈಗ ಪೂರ್ತಿ 70 ಪಂದ್ಯಗಳ ಲಿಸ್ಟ್ ಬಿಡುಗಡೆ ಮಾಡಿದೆ. ದೇಶದ 12 ನಗರಗಳಲ್ಲಿ ಈ ಬಾರಿ ಕ್ರಿಕೆಟ್ ಹಬ್ಬ ನಡೆಯಲಿದೆ. ಇದರಲ್ಲಿ ಬರೋಬ್ಬರಿ 12 ಡಬಲ್ ಹೆಡರ್ ಪಂದ್ಯಗಳಿವೆ. ಅಂದ್ರೆ ಒಂದೇ ದಿನ 2 ಮ್ಯಾಚ್ಗಳ ಮಜಾ ಸಿಗಲಿದೆ. ಆರ್ಸಿಬಿ ಮ್ಯಾಚ್ಗಳು ಯಾವಾಗ, ನಮ್ಮ ಬೆಂಗಳೂರಿನಲ್ಲಿ ಎಷ್ಟು ಮ್ಯಾಚ್ಗಳಿವೆ, ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಸ್ಪೋರ್ಟ್ಸ್ 11 ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. 19ನೇ ಆವೃತ್ತಿಯ ಐಪಿಎಲ್ ಕೂಡ ಈಗ ಮಾರ್ಚ್ 28ರಿಂದ ಅದ್ದೂರಿಯಾಗಿ ಶುರುವಾಗಲಿದೆ. ಮೊದಲ ಹಂತದಲ್ಲಿ 20 ಪಂದ್ಯಗಳ ಜೊತೆಗೆ ಈಗ ಏಪ್ರಿಲ್ 13ರಿಂದ ಮೇ 24ರವರೆಗೆ ನಡೆಯಲಿರೋ ಬಾಕಿ 50 ಪಂದ್ಯಗಳ ದಿನಾಂಕ ಕೂಡ ಫಿಕ್ಸ್ ಆಗಿದೆ. ಬೆಂಗಳೂರು, ಮುಂಬೈ, ಚೆನ್ನೈ ಅಷ್ಟೇ ಅಲ್ಲ, ಧರ್ಮಶಾಲಾ, ರಾಯ್ಪುರ ಮತ್ತು ನ್ಯೂ ಚಂಡೀಗಢದಲ್ಲೂ ಈ ಬಾರಿ ಐಪಿಎಲ್ ಸುನಾಮಿ ಕೂಡ ಏಳಲಿದೆ. ಟೋಟಲ್ 12 ಡಬಲ್ ಹೆಡರ್, ಅಂದ್ರೆ ಶನಿವಾರ ಮತ್ತು ಭಾನುವಾರಗಳಂದು ಮಧ್ಯಾಹ್ನ 3:30ಕ್ಕೆ ಒಂದು ಮ್ಯಾಚ್ ಇದ್ರೆ ರಾತ್ರಿ 7:30ಕ್ಕೆ ಇನ್ನೊಂದು ಮ್ಯಾಚ್ ಇರುತ್ತೆ. ಪ್ಲೇ ಆಫ್ ಮತ್ತು ಫೈನಲ್ ಪಂದ್ಯಗಳ ದಿನಾಂಕವನ್ನ ಲೀಗ್ ಹಂತದ ಕೊನೆಯ ವಾರದಲ್ಲಿ ಬಿಸಿಸಿಐ ಅನೌನ್ಸ್ ಮಾಡಲಿದೆ. ಈಗ ನಮ್ಮ ಚಾಂಪಿಯನ್ಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪಂದ್ಯಗಳ ಬಗ್ಗೆ ಕೇಳಿ. ಉದ್ಘಾಟನಾ ಪಂದ್ಯವು ಮಾರ್ಚ್ 28ಕ್ಕೆ ಬೆಂಗಳೂರಿನಲ್ಲಿ ಆರ್ಸಿಬಿ ಮತ್ತು ಹೈದರಾಬಾದ್ ನಡುವೆ ನಡೆಯುತ್ತೆ. ಏಪ್ರಿಲ್ 5ಕ್ಕೆ ಚೆನ್ನೈ ವಿರುದ್ಧ ನಮ್ಮ ಹೋಮ್ ಗ್ರೌಂಡ್ ನಲ್ಲಿ ಕೂಡ ಮ್ಯಾಚ್ ಇದೆ. ಇನ್ನು ಎರಡನೇ ಹಂತದಲ್ಲಿ ಏಪ್ರಿಲ್ 15ಕ್ಕೆ ಲಕ್ನೋ ವಿರುದ್ಧ, ಏಪ್ರಿಲ್ 18ಕ್ಕೆ ದಿಲ್ಲಿ ವಿರುದ್ಧ ಮತ್ತು ಏಪ್ರಿಲ್ 24ಕ್ಕೆ ಗುಜರಾತ್ ವಿರುದ್ಧ ನಮ್ಮ ಚಿನ್ನಸ್ವಾಮಿಯಲ್ಲಿ ಪಂದ್ಯಗಳಿವೆ. ವಿಶೇಷ ಅಂದ್ರೆ ಮೇ 10ಕ್ಕೆ ಮುಂಬೈ ವಿರುದ್ಧ ಮತ್ತು ಮೇ 13ಕ್ಕೆ ಕೆಕೆಆರ್ ವಿರುದ್ಧ ಆರ್ಸಿಬಿ ತನ್ನ ಪಂದ್ಯಗಳನ್ನ ರಾಯ್ಪುರದಲ್ಲಿ ಆಡಲಿದೆ. ಮೇ 22ಕ್ಕೆ ಹೈದರಾಬಾದ್ ವಿರುದ್ಧ ನಡೆಯೋ ಮ್ಯಾಚ್ ಲೀಗ್ ಹಂತದ ಆರ್ಸಿಬಿಯ ಕೊನೆಯ ಪಂದ್ಯವಾಗಿದೆ. ಇನ್ನು ಉಳಿದ ಪ್ರಮುಖ ಪಂದ್ಯಗಳನ್ನ ನೋಡೋದಾದ್ರೆ ಮಾರ್ಚ್ 29ಕ್ಕೆ ಕೆಕೆಆರ್ ಮತ್ತು ಮುಂಬೈ ನಡುವೆ ಫೈಟ್ ಇರುತ್ತೆ. ಮಾರ್ಚ್ 30ಕ್ಕೆ ಸಿಎಸ್ಕೆ ಮತ್ತು ರಾಜಸ್ಥಾನ್ ತಂಡಗಳು ಮುಖಾಮುಖಿ ಆಗಲಿವೆ. ಏಪ್ರಿಲ್ 23ಕ್ಕೆ ಐಪಿಎಲ್ ನ ಎಲ್ ಕ್ಲಾಸಿಕೋ ಅಂದ್ರೆ ಮುಂಬೈ ಮತ್ತು ಚೆನ್ನೈ ನಡುವೆ ಪಂದ್ಯ ನಡೆಯುತ್ತೆ. ಮೇ 24ರಂದು ಲೀಗ್ ಹಂತದ ಕೊನೆಯ ದಿನ ರಾಜಸ್ಥಾನ್ ಮತ್ತೆ ಮುಂಬೈ ಹಾಗೂ ದಿಲ್ಲಿ ಮತ್ತು ಕೆಕೆಆರ್ ತಂಡಗಳ ನಡುವೆ ಮ್ಯಾಚ್ ಇರುತ್ತೆ. ಫ್ರೆಂಡ್ಸ್, ಐಪಿಎಲ್ ನ 2026 ಈ ಸಂಪೂರ್ಣ ಶೆಡ್ಯೂಲ್ ನಿಮ್ಗೆ ಅನಿಸ್ತು? ಆರ್ಸಿಬಿ ಈ ಬಾರಿ ಎಷ್ಟು ಮ್ಯಾಚ್ ಗೆಲ್ಲಬಹುದು? ನೀವು ಯಾವ ಪಂದ್ಯವನ್ನ ಸ್ಟೇಡಿಯಂಗೆ ಹೋಗಿ ನೋಡಕ್ಕೆ ಪ್ಲಾನ್ ಮಾಡಿದ್ದೀರಾ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ನಿಮ್ಮ ಕ್ರಿಕೆಟ್ ಫ್ರೆಂಡ್ಸ್ ಗೆ ಈ ಪೂರ್ತಿ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಇನ್ಫಾರ್ಮೇಶನ್ ಕೊಡಿ. ಐಪಿಎಲ್ ನ ಪ್ರತಿಯೊಂದು ಬಿಸಿ ಬಿಸಿ ಸುದ್ದಿಗಳಿಗಾಗಿ ನಮ್ಮ ಸ್ಪೋರ್ಟ್ಸ್ 11 ಕನ್ನಡವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ.